ನಮಃ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾನು ಆದಿಗುರು ಶಂಕರ ಭಗವತ್ಪಾದಾಚಾರ್ಯರ ಶಿವಾನಂದ ಲಹರಿಯ 45, 46, 47 ಈ ಸ್ತೋತ್ರಗಳು ಮತ್ತು ಇದರ ಅರ್ಥನ ಮುಂದುವರಿಸ್ಕೊಂಡು ಹೋಗ್ತೀನಿ. ಶಂಕರ ಭಗವತ್ಪಾದಾಚಾರ್ಯರು ಶಿವನ ಅವತಾರ, ಇದನ್ನು ಎಲ್ಲ ಸಾಂಪ್ರದಾಯಿಕರು ಏಕಕಂಠದಿಂದ ಮುಕ್ತವಾಗಿ ಒಪ್ಪಿಕೊಂಡಿರುವಂತಹ ವಿಷಯ. ಶಂಕರರು ವೇದಶಾಸ್ತ್ರಗಳ ಅಧ್ಯಯನವನ್ನು ತುಂಬ ಚಿಕ್ಕ ವಯಸ್ಸಿನಲ್ಲೇ ಮುಗಿಸಿರುವಂಥವರು. ಇವರು ಅವರ ವಿದ್ಯೆಯನ್ನೆಲ್ಲ ಕಲಿತ ಮೇಲೆ ಅದನ್ನು ಅಧ್ಯಾಪನ ಮಾಡ್ತಾ ಮನೆಯಲ್ಲಿರುವಾಗ ಒಮ್ಮೆ ನಡೆದ ಘಟನೆ ಇದು. ಈ ಬಾಲವಟುವಿನ ಮಹಿಮೆಯನ್ನು ಕೇಳಿ ಕೇರಳದ ರಾಜನಾದ ರಾಜಶೇಖರ ಇವರನ್ನು ಅರಮನೆಗೆ ಆಮಂತ್ರಿಸೋದಕ್ಕಾಗಿ ತನ್ನ ಮಂತ್ರಿಯನ್ನು ಕಳಿಸ್ಕೊಡ್ತಾನಂತೆ. ಮತ್ತು ಕಾಣಿಕೆಯಾಗಿ ಸಮರ್ಪಿಸಬೇಕು ಅಂತಂದ್ಬಿಟ್ಟು ಬೇಕಾದಷ್ಟು ಸುವರ್ಣ ನಾಣ್ಯಗಳನ್ನು ಕೂಡ ಕಳಿಸ್ಕೊಡ್ತಾನಂತೆ. ಈ ಅಲೌಕಿಕ ವಟು ಇವರು ಆ ಚಿಕ್ಕ ವಯಸ್ಸಿನಲ್ಲೇ ಎಂತಹ ಜ್ಞಾನ ಇವರಿಗೆ. ಚಿನ್ನದ ನಾಣ್ಯಗಳನ್ನು ಮುಟ್ಟುವುದಿಲ್ವಂತೆ, ಸ್ಪರ್ಶ ಮಾಡಲ್ವಂತೆ, ಮತ್ತು ಅರಮನೆಗೆ ಬರಬೇಕು ಅಂತ ಹೇಳಿ ಕಳಿಸಿರುವಂತಹ ಆಮಂತ್ರಣವನ್ನು ಕೂಡ ಸ್ವೀಕರಿಸಲ್ವಂತೆ. ಕಡೆಗೆ ರಾಜನೇ ಸ್ವತಃ ಬಂದು ಅವರನ್ನು ಸತ್ಕರಿಸಿ ಆದರಿಸಿ ವಾಪಸ್ ಹೋಗ್ತಾನಂತೆ. ಮತ್ತು ಆತನೂ ಕೂಡ ಕೆಲವು ನಾಟಕಗಳನ್ನು ಎಲ್ಲ ಬರೆದಿರ್ತಾನಂತೆ. ಅದನ್ನು ಶಂಕರರಿಗೆ ಓದಿ ಹೇಳ್ತಾನಂತೆ. ಅಂತಹ ಚಿಕ್ಕ ವಯಸ್ಸಿನಲ್ಲಿಯೇ ಶಂಕರರ ಎಂತಹ ಅದ್ಭುತ ಶಕ್ತಿಗಳು ಇತ್ತು. ಭಗವತ್ಪಾದಾಚಾರ್ಯರು ಶಿವನ ಅವತಾರವಲ್ಲದೆ ಮತ್ತಿನ್ನೇನು ಇಂತಹ ಸಾಕ್ಷಿಗಳು ನಮಗೆ ಶಂಕರರ ಬಗ್ಗೆ ಅದೆಷ್ಟೋ. 45ನೆಯ ಸ್ತೋತ್ರ. ಛಂದಶಾಖಿ ಶಿಖಾನ್ವಿತೈ ದ್ವಿಜವರೈ ಸಂಸೇವಿತೆ ಶಾಶ್ವತೆ ಸೌಖ್ಯಾಪಾದಿನಿ ಖೇದಭೇದಿನಿ ಸುರಾಸಾರೈ ಫಲೈರ್ದೀಪಿತೆ ಚೇತಃ ಪಕ್ಷಿ ಶಿಖಾಮಣೆ ತ್ಯಜವೃಥ ಸಂಚಾರ ಮನ್ಯೈರಲಂ ನಿತ್ಯಂ ಶಂಕರ ಪಾದ ಪದ್ಮ ಯುಗಲೀನೀಡೇ ವಿಹಾರಂ ಕುರು. ಇದರ ಅರ್ಥ, ಇಲ್ಲಿ ದ್ವಿಜ ಅಂತ ಪದನ ಉಪಯೋಗಿಸಿದ್ದಾರೆ. ದ್ವಿಜ ಅನ್ನೋದಕ್ಕೆ ಎರಡು ಅರ್ಥ. ಒಂದು ಪಕ್ಷಿ ಅಂತಲೂ ಹೇಳ್ಬೋದು, ಮತ್ತು ಬ್ರಾಹ್ಮಣರು ಅಂತ ಕೂಡ ಹೇಳಬಹುದು. ಈ ಶ್ಲೋಕದಲ್ಲಿ ಶಂಕರರು ಮನಸ್ಸನ್ನು ರಾಜಪಕ್ಷಿಗೆ ಹೋಲಿಸಿದ್ದಾರೆ. ಹೇ ಮನಸ್ಸೆಂಬ ರಾಜಪಕ್ಷಿಯೇ, ನೀನು ವೇದಗಳೆಂಬ ಮರದಲ್ಲಿ ಬಂದು ನೆಲೆಸು ಅಂತ. ಈ ವೇದಗಳೆಂಬ ವೃಕ್ಷಗಳು ಉಪನಿಷತ್ತುಗಳೆಂಬ ಕೊಂಬೆಗಳಿಂದ ತುಂಬಿದೆ. ಇದು ದ್ವಿಜ ಶ್ರೇಷ್ಠರೆಂಬ ಉತ್ತಮ ಪಕ್ಷಿಗಳಿಂದ ತುಂಬ ಆದರದಿಂದ ಚೆನ್ನಾಗಿ ಸೇವಿಸಲ್ಪಡ್ತಾ ಇದೆ. ಜ್ಞಾನಾಂಧಕಾರವನ್ನು ನಿವಾರಿಸುವಂತಹ ಅಮೃತ ರಸವನ್ನು ಕೊಡುವಂತಹ ಹಣ್ಣುಗಳು ತುಂಬಿದೆ ಈ ಮರದಲ್ಲಿ. ಇಲ್ಲಿ ಪರಮೇಶ್ವರನ ಪಾದಪದ್ಮ ಎನ್ನೋ ಗೂಡಿದೆ. ಇದರಲ್ಲಿ ಬಂದು ನೀನು ವಾಸ ಮಾಡು ಹೇ ಪಕ್ಷಿ ಶ್ರೇಷ್ಠನೇ. ವೃಥ ಅನ್ಯ ಕಾರ್ಯಗಳಲ್ಲಿ ಸಂಚಾರ ಮಾಡೋದು ಬಿಟ್ಟುಬಿಡು. ಅಲ್ಲಿ ಇಲ್ಲಿ ಅಲೆದಾಡಬೇಡ. ಈ ಥರ ಬೇರೆ ಹವ್ಯಾಸಗಳನ್ನು ನಿಲ್ಲಿಸಿ ಸಾಕು ಮಾಡು ನಿನ್ನ ಹಾರಾಟನ ಅಂತ ಶಂಕರರು ಇದರಲ್ಲಿ ಮನಸ್ಸನ್ನು ಪಕ್ಷಿಗೆ ಹೋಲಿಸಿದರು. ಆದಿಶಂಕರರು ಸುಂದರವಾಗಿರುವಂತಹ ಉದಾಹರಣೆಗಳೊಂದಿಗೆ ಮನಸ್ಸನ್ನು ಭಗವಂತನ ಕಡೆಗೆ ತೆಗೆದುಕೊಂಡು ಹೋಗಲು ಪ್ರಯತ್ನಿಸಿದ್ದಾರೆ. 46ನೆಯ ಸ್ತೋತ್ರ. ಆಕೀರ್ಣೆ ನಖರಾಜಿ ಕಾಂತಿ ವಿಭವೈ ಹೃದ್ಯತ್ಸುಧಾ ವೈಭವೈ ರಾಧೌ ತೇಪಿ ಚ ಪದ್ಮರಾಗಲಲಿತೆ ಹಂಸವ್ರಜೈರಾಶ್ರಿತೆ ನಿತ್ಯಂ ಭಕ್ತಿ ವಧೂಗಣೈಶ್ಚ ರಹಸಿ ಸ್ವೇಚ್ಛಾವಿಹಾರಂ ಕುರು ಸ್ಥಿತ್ವಾ ಮಾನಸ ರಾಜಹಂಸ ಗಿರಿಜಾನಾಥಾಂಗ್ರಿ ಸೌಧಾಂತರೆ. ಇದರಲ್ಲಿ ಶಂಕರರು ಸಾಧಕನ ಮನಸ್ಸನ್ನು ರಾಜಹಂಸಕ್ಕೆ ಹೋಲಿಸಿದ್ದಾರೆ. ಅದರಲ್ಲಿ ಒಂದು ಪಕ್ಷಿಗೆ ಹೋಲಿಸಿದ್ರು, ಇದರಲ್ಲಿ ರಾಜಹಂಸಕ್ಕೆ. ಹೇಗೆ ರಾಜಹಂಸ ಹಾಲು ನೀರನ್ನು ಬೇರ್ಪಡಿಸುತ್ತೋ, ಸತ್ಯವನ್ನು ಅಸತ್ಯಗಳಾದ ಪ್ರಾಪಂಚಿಕ ವಿಷಯಗಳಿಂದ ಬೇರ್ಪಡಿಸಬೇಕು ಅಂತ ಇದರಲ್ಲಿ ಹೇಳಿದ್ದಾರೆ. ಈಶ್ವರನ ಪಾದನ ಒಂದು ಅರಮನೆ ಅಂತ ಇದರಲ್ಲಿ ತೋರಿಸಿದ್ದಾರೆ. ಹೇ ಮನಸ್ಸೆಂಬ ರಾಜಹಂಸವೇ, ಶಿವನ ಉಗುರುಗಳು ತುಂಬ ಕಾಂತಿಯಿಂದ ಕಂಗೊಳಿಸ್ತಾ ಇದೆ.
ಪ್ರಕಾಶಮಾನವಾಗಿ ಹೇಗಿದೆ ಅಂದರೆ ಚಂದ್ರನ ಥರ, ಚಂದ್ರನ ಅಮೃತ ಕಿರಣಗಳು ಬಿದ್ದಾಗ ಎಂಥ ಬಿಳುಪು ಬರುತ್ತೋ ಅಂಥ ಬಿಳುಪಿನಿಂದ ಈ ಶಿವನ ಅರಮನೆ ಇದೆ. ಅವನ ಉಗುರುಗಳೇ ಒಂದು ಕಾಂತಿಯಿಂದ ಕಂಗೊಳಿಸ್ತಾ ಇರುವಂತಹ ಒಂದು ಸೌಧದ ಥರ ಇದೆ. ಕಮಲ ಪುಷ್ಪಗಳು ತುಂಬಿರುವಂತಹ ಮನೆ ಇದು. ಇಲ್ಲಿ ಪದ್ಮರಾಗ ರತ್ನಗಳಿಂದ ಶೋಭಿತವಾಗಿರುವಂತಹ ಬಣ್ಣ ಇದೆ. ಪರಮಹಂಸ ಮುನಿಗಳಿಗೆ ಆಶ್ರಯವನ್ನು ಕೊಡ್ತಾ ಇದೆ ಈ ಅರಮನೆ. ಎಂತಹ ಅರಮನೆ ಇದು! ಗಿರಿಜಾನಾಥನ ಪಾದ ಪದ್ಮಗಳೆಂಬ ಅರಮನೆ ಇದು. ಇಲ್ಲಿ ಭಕ್ತಿ ಎಂಬ ಒಂದು ದೊಡ್ಡ ಸಮೂಹ ಇದೆ. ನೀನು ರಹಸ್ಯವಾಗಿ ಸ್ವೇಚ್ಛೆಯಿಂದ ಇಲ್ಲಿ ವಿಹಾರ ಮಾಡು ರಾಜಹಂಸವೇ, ಹೇ ಮನಸ್ಸೆ ಅಂತ ಶಂಕರರು ಇಲ್ಲಿ ಈ ಉದಾಹರಣೆಯ ಮೂಲಕ ವಿವರಿಸಿದ್ದಾರೆ. 47ನೆಯ ಸ್ತೋತ್ರ. ಶಂಭುಧ್ಯಾನ ವಸಂತ ಸಂಗಿನಿ ಹೃದಾ ರಾಮೇಘ ಜೀರ್ಣಚ್ಛದಾಃ ಸ್ರಸ್ತಾ ಭಕ್ತಿಲತಾ ಚಟಾ ವಿಲಸಿತಾಃ ಪುಣ್ಯಪ್ರವಾಲಾಶ್ರಿತಾಃ ದೀಪ್ಯಂತೆ ಗುಣಕೋರಕಾ ಜಪವಚ ಪುಷ್ಪಾಣಿ ಸದ್ವಾಸನಾ ಜ್ಞಾನಾನಂದ ಸುಧಾಮರಂದ ಲಹರಿ ಸಂವಿತ್ಫಲಾಭ್ಯುನ್ನತಿ. ಇಲ್ಲಿ ಶಿವನ ಧ್ಯಾನದ ಫಲವನ್ನು ಈ ಸ್ತೋತ್ರದಲ್ಲಿ ವಿವರಿಸಲಾಗಿದೆ. ಶಿವನ ಧ್ಯಾನವೆಂಬ ವಸಂತ ಮಾಸದ ಒಂದು ಸಂಬಂಧ ಇಲ್ಲಿ ಉದಾಹರಣೆಗಳೊಂದಿಗೆ ಹೇಳಿದ್ದಾರೆ. ಇದರಲ್ಲಿ ಶಂಕರರು ಉದ್ಯಾನದಲ್ಲಿ ಹಣ್ಣೆಲೆಗಳು ಹೇಗೆ ಉದುರು ಹೋಗುತ್ತದೆಯೋ ಹಾಗೆ ಪಾಪಗಳೆಲ್ಲ ಭಕ್ತಿ ಮಾಡಿದರೆ ಶಿವನಲ್ಲಿ ಉದುರಿ ಹೋಗುತ್ತದೆ ಅಂತ ಶಂಕರರು ಹೇಳಿದ್ದಾರೆ. ಭಕ್ತಿ ಎಂಬ ಬಳ್ಳಿಗಳು ಪುಣ್ಯವೆಂಬ ಚಿಗುರುಗಳಿಂದ ಕೂಡಿ ಸದ್ಗುಣಗಳೆಂಬ ಮೊಗ್ಗುಗಳಾಗಿ, ಜಪಮಂತ್ರಗಳೆಂಬ ಹೂಗಳಾಗಿ, ಸಾಕ್ಷಾತ್ಕಾರದ ಫಲ ಅದರಿಂದ ಹುಟ್ಟಿ ನಮಗೆ ಅದರಿಂದ ಅಭಿವೃದ್ಧಿ, ಜ್ಞಾನ, ಆನಂದ ಎಲ್ಲ ಅಮೃತ ಪ್ರವಾಹ ಯಥೇಚ್ಛವಾಗಿ ಉಂಟಾಗುತ್ತೆ. ಶಿವನ ಧ್ಯಾನದಿಂದ ನಮಗೆ ಈ ಎಲ್ಲ ಸಿಗುತ್ತೆ ಫಲಗಳು ಅಂತ ಶಂಕರರು ಒಂದು ಮರ, ಒಂದು ಬಳ್ಳಿ, ಅದರ ಹಣ್ಣು, ಹೂವು, ಮೊಗ್ಗು ಈ ರೀತಿ ಉದಾಹರಣೆಗಳೊಂದಿಗೆ ಈ ಸ್ತೋತ್ರದಲ್ಲಿ ವಿವರಿಸಿದ್ದಾರೆ. ಶಂಕರರ ಈ ಎಲ್ಲ ಉದಾಹರಣೆಗಳು ನಮ್ಮನ್ನು ಶಿವನಲ್ಲಿ ಭಕ್ತಿ ಮಾಡುವ ಒಂದು ದಾರಿಯನ್ನು ತೋರಿಸಿಕೊಟ್ಟಿದೆ. ಯಾವುದಾದರೂ ಮಾರ್ಗದಲ್ಲಿ ಹೋಗಿ ನಾವು ಶಿವನಲ್ಲಿ ಭಕ್ತಿ ಮಾಡಲಿ ಅಂತ ಶಂಕರರು ಈ ಎಲ್ಲ ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದಾರೆ. ಒಳ್ಳೆಯದಾಗಲಿ. ಮುಂದಿನ ಸ್ತೋತ್ರಗಳಲ್ಲಿ ಸಿಗೋಣ. ಶ್ರೀ ಗುರುಭ್ಯೋ ನಮಃ.